ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಒಂದು ಫ್ಲೋರ್ಗೆ ಕಂಪ್ಲೀಟಾಗಿ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿವಸದಿಂದ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಸೊ ಒಂದು ಫ್ಲೋರ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ ಹೇಳಿ ಅಂತ. ಇವತ್ತಿನ ಬ್ಲಾಗಲ್ಲಿ ಎಷ್ಟಾಗುತ್ತೆ ಏನೇನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಸೊ ಫಸ್ಟು ಜಾಸ್ತಿ ಖರ್ಚಾಗೋದೇ ಬಂದು ಫೌಂಡೇಶನ್ ಹಾಕಬೇಕಾದ್ರೆ. ಸೊ ಫೌಂಡೇಶನ್ ಹಾಕೋದಕ್ಕೇ ತುಂಬ ಖರ್ಚಾಗತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಒಂದು ಫ್ಲೋರು ಸಾಮಾನ್ಯವಾಗಿ ಒಂದು 30-40 ಮೆಷರ್ಮೆಂಟಲ್ಲಿ ಮನೆ ಕಟ್ತೀವಿ ಅಂತ ಹೇಳಿದ್ರೆ ಬೇಸ್ಮೆಂಟ್ ಹಾಕೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಬೇಸ್ಮೆಂಟಿಗೇ ಏನಿಲ್ಲ ಅಂತ ಹೇಳಿದ್ರು ಒಂದು 3 ಲಕ್ಷದಿಂದ 4 ಲಕ್ಷ ಖರ್ಚಾಗುತ್ತೆ. ಅದನ್ನು ಕೂಡ ನಿಮ್ಮ ಮೇಲೇ ಡಿಪೆಂಡ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಮನೇಲಿ ಕೆಲಸ ಮಾಡೋರು ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಪಾಯ ತೆಗೆದ್ಮೇಲೆ ಅದಕ್ಕೆಲ್ಲ ಸುತ್ತಲೂ ನೀರು ಹಾಕೋದಾಗಿರ್ಬೋದು, ಮತ್ತು ಅದು ಸೈಡ್ ಕಟ್ಟೋದು, ಅದೆಲ್ಲ ಕೆಲವೊಬ್ಬರು ಮನೇಲಿ ಎಷ್ಟೊಂದು ಕೆಲಸ ಅವರೇ ಜೋಡಿಸ್ಕೊತಾರೆ. ಸುತ್ತಲೂ ಕಲ್ಲಿಡೋದು, ಇದನ್ನೆಲ್ಲ ಮಾಡ್ಕೋತೀವಿ ಅಂತ ಹೇಳಿದ್ರೆ ಫೌಂಡೇಶನ್ಗೆ 4 ಲಕ್ಷ ಸಾಕಾಗುತ್ತೆ. ಆಮೇಲೆ ಬೋರ್ ಕೊರೆಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ 5 ಲಕ್ಷ ಬೇಕು. ಯಾಕೆಂದರೆ ಬೋರ್ ಡಿಪೆಂಡ್ಸ್ ನಿಮ್ಮ ಮೇಲೆ, ಅದೆಷ್ಟು ಅಡಿಗೆ ನೀರು ಸಿಗುತ್ತೋ ಅದ್ರ ಮೇಲೆ ಡಿಪೆಂಡು. ನಮಗೆ ಬಂದು 80 ಅಡಿಗೆ ನೀರು ಸಿಕ್ತು. ಸೊ ಹಾಗಾಗಿ ಸ್ವಲ್ಪ ಒಂದು 65,000 ಆಯಿತು. ಬಟ್ ಬೋರ್ಗೆ ಹಾಕೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ತಂದ್ವಲ್ಲ ಅದೆಲ್ಲ ಸೇರಿಸಿ 1 ಲಕ್ಷದ ಚಿಲ್ಲರೆ ಬೀಳುತ್ತೆ. ಸೊ ಬೋರ್ ಕೊರೆಸೋದು ಎಷ್ಟು ಪಾಯಿಂಟಿಗೆ ನೀರು ಸಿಕ್ಕುತ್ತೋ ಅದ್ರ ಮೇಲೆ. ಆಮೇಲೆ ನಾನು ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ, ಫೌಂಡೇಶನ್ಗೆ ಸುಮಾರು ಫಸ್ಟ್ ಫೌಂಡೇಶನಲ್ಲಿ ನನಗೆ 10 ಲಕ್ಷ ರೂಪಾಯಿ ಆಯಿತು ಅಂತ. ಸೊ ನಮಗೆ ಯಾಕೆ ಅಷ್ಟಾಯಿತು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಬರೀ ಫೌಂಡೇಶನ್ ಹಾಕಿ ಕಟ್ಟೋದಾದರೆ ಒಂದು 3.5ರಿಂದ 4 ಲಕ್ಷ ರೂಪಾಯಿಲಿ ಬೋರು ಸೇರಿಸಿ ಹಾಕಿಸ್ಕೋಬೋದು. ಪಿಲ್ಲರ್ ರೈಸ್ ಮಾಡಿ ಕಟ್ತೀನಿ ಅಂತ ಹೇಳಿದ್ರೆ, ಅಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ಮನೆ ಕಟ್ಟಿದಾಗ ಒಂದು ಫ್ಲೋರ್ಗೆಲ್ಲ ಸಾಮಾನ್ಯವಾಗಿ ಪಿಲ್ಲರ್ ರೈಸ್ ಮಾಡಲ್ಲ, ಹಾಗೆ ಕೂಡ ಕಟ್ಕೋಬೋದು. ಸೊ ಅದೇ ಥರ ಹಾಗೆ ಕಟ್ತೀನಿ ಅನ್ನೋದಾದರೆ ಅಷ್ಟೊಂದು ದುಡ್ಡು ಬೇಕಾಗಲ್ಲ. ಇಲ್ಲ ಫೌಂಡೇಶನ್ ಹಾಕಿ ಮತ್ತು ಪಿಲ್ಲರ್ ರೈಸ್ ಮಾಡಿ ಕಟ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮ್ಮ ಮೇಲೇ. ಸೊ ಒಬ್ಬೊಬ್ಬರು 11 ನಾವು ಹಾಕ್ಕೊಂಡಿದ್ದು ಇಂಜಿನಿಯರ್ ಪ್ಲ್ಯಾನಿಂಗ್ ಪ್ರಕಾರ ಹಾಕ್ಕೊಂಡಿದ್ವಿ. ಸೊ 11 ಕಾಲಮ್ ರೈಸ್ ಮಾಡಿದ್ವಿ. 11 ಕಾಲಮ್ ರೈಸ್ ಮಾಡಿದಾಗ ನಮಗೆ ಅಷ್ಟಾಯಿತು. ಆಮೇಲೆ ನಾವು ಒಂದು ಫ್ಲೋರ್ಗೆ ಐಟಮ್ಸು ಕೂಡ ತರಿಸ್ಕೊಂಡಿದ್ವಿ, ಇಟ್ಟಿಗೆ ಎಲ್ಲ. ಸೊ ಒಂದು ಫ್ಲೋರಲ್ಲಿ ಫೌಂಡೇಶನ್ವರೆಗೂ ಅಷ್ಟು ಖರ್ಚಾಗುತ್ತೆ. ಆಮೇಲೆ ಲಿಂಟ್ಲು ಮತ್ತು ಮೋಲ್ಡ್ಗೆಲ್ಲ ಫುಲ್ಲು ಒಂದು ಫ್ಲೋರು ಕಿಟಕಿ ಮೆಟೀರಿಯಲ್ಸು ಅದೆಲ್ಲ ಸೇರಿಸಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಮೋಲ್ಡ್ವರೆಗೂ ಕೂಡ ಒಂದು ನಿಮಗೆ ಒಂದು 10 ಲಕ್ಷ ರೂಪಾಯಿ ಆಗಿರುತ್ತೆ. ಮೋಲ್ಡ್ವರೆಗೂ ಫುಲ್ಲು ಮೋಲ್ಡ್ ಕೊಡೋರ್ಗು ಸೇರಿಸಿ ಅಷ್ಟು ಒಂದು 10 ಲಕ್ಷ ರೂಪಾಯಿ ಆಗಿರುತ್ತೆ. ಅದಾದಮೇಲೇ ಎಕ್ಸ್ಟ್ರಾ ಖರ್ಚಿರೋದು. ಅದಾದಮೇಲೆ ಇನ್ನೂ ಏನೇನು ಖರ್ಚಿದೆಯಪ್ಪ ಅಂತ ಹೇಳಿದ್ರೆ, ಮೋಲ್ಡ್ ಆದಮೇಲೆ ಮೇಲ್ಗಡೆ ಪ್ಯಾರಾಪಿಟ್ ಕಟ್ಸೋದಿರುತ್ತೆ, ಅದಿರುತ್ತೆ, ಚುರ್ಕಿ ಹಾಕ್ಸೋದಿರುತ್ತೆ, ಆಮೇಲೆ ಪ್ಲಾಸ್ಟಿಂಗ್ದಿರುತ್ತೆ, ಪ್ಲಂಬಿಂಗ್ದಿರುತ್ತೆ, ಪೇಂಟಿಂಗ್ದಿರುತ್ತೆ, ಎಲೆಕ್ಟ್ರಿಷನ್ಸ್ ಕೆಲಸ ಇರುತ್ತೆ, ವುಡ್ ವರ್ಕು ಇರುತ್ತೆ. ಸೊ ನನ್ನ ಪ್ರಕಾರ ಎಲ್ಲ ವುಡ್ ವರ್ಕು ಮಾಡಿಸ್ತೀನಿ, ಇಂಟೀರಿಯಲ್ಸ್ ಎಲ್ಲ ಹಾಕಿಸ್ತೀನಿ. ಕೆಲವ್ರು 30-40 ಸೈಟಲ್ಲಿ ನೀವು ನೋಡ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮನೆ ಕಟ್ಟಿರ್ತಾರೆ. ಸೊ ಆ ಥರ ಮನೆ ಕಟ್ಕೊಂಡು ಇಂಟೀರಿಯಲ್ಸ್ ಮಾಡಿಸ್ಕೊತೀನಿ ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೂ ಒಂದು 25 ಲಕ್ಷ ಬೇಕಾಗುತ್ತೆ ನಿಮಗೆ. ಇಂಟೀರಿಯಲ್ಸ್ ಎಲ್ಲ ಹಾಕಿಸ್ಕೊಂಡು ಮಾಡ್ಕೋತೀನಿ ಅಂತ ಹೇಳಿದ್ರೆ ನಮ್ಗೆ ಏನೂ ಬೇಡ, ಬರೀ ಪ್ಲೈನಲ್ಲೇ ಮನೆ ಕಟ್ಟಿಸ್ಕೊತೀನಿ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಮೋಲ್ಡ್ವರೆಗೂ ಆಗುತ್ತೆ. ಇನ್ನು 5 ಲಕ್ಷ ರೂಪಾಯಿ ಏನೇನು ಖರ್ಚಿರುತ್ತೆ ಅಂತ ಹೇಳ್ತೀನಿ. ಇನ್ನು 5 ಲಕ್ಷದಲ್ಲಿ 60ರಿಂದ 70 ಸಾವಿರ ರೂಪಾಯಿ ಒಂದು ಫ್ಲೋರಿಗೆ ನಾನು ಹೇಳ್ತಾ ಇರೋದು. ಎಲೆಕ್ಟ್ರಿಷಿಯನ್ ಸಾಮಾನು ಆಗುತ್ತೆ, ಆಮೇಲೆ ಪ್ಲಂಬಿಂಗ್ ಸಾಮಾನು ಒಂದು 30 ಸಾವಿರ ಆಗ್ಬೋದು. 30ರಿಂದ 35 ಅಷ್ಟೇ ಆಗುತ್ತೆ. ನೀವು ಅವ್ರು ಹೇಳಿದ್ದಷ್ಟೇ ಯಾವುದೇ ಕಾರಣಕ್ಕೂ ತಂದುಕೊಡಂಗಿಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಅವರು ಒಂದು 10 ಪೀಸ್ ಏನಾದರೂ ಏನೋ ಒಂದು 10 ಪೀಸ್ ಬೇಕು ಅಂತ ಬರೆದಿರ್ತಾರೆ, ಅದರಲ್ಲಿ ನೀವು ತಂದುಕೊಡ್ಬೇಕಾಗಿರೋದೇ 7. ಸೊ 3/4 ಭಾಗ ತಂದುಕೊಡ್ಬೇಕು, 1/4 ಭಾಗ ತಂದುಕೊಡ್ಬಾರ್ದು. ಈ ಥರ ಮಾಡ್ಕೊಂಡು ಹೋಗಬೇಕು, ಆ ಥರ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ಪೇಂಟಿಗೆ ಒಂದು ಫ್ಲೋರಿಗೆ ಏನಿಲ್ಲ ಅಂತ ಹೇಳಿದ್ರು 30 ಸಾವಿರ ರೂಪಾಯಿ ಆಗುತ್ತೆ. ಅದನ್ನು ಕೂಡ ನಿಮ್ಮ ಮೇಲೆ ಡಿಪೆಂಡ್ಸು. ಒಂದು ಫ್ಲೋರ್ಗೆ ಆಗೋದು 9 ಸಾವಿರ ರೂಪಾಯಿ ಲೀಟ್ರಲ್ಲೂ ಇದೆ, 6 ಸಾವಿರ ರೂಪಾಯಿ ಲೀಟ್ರಲ್ಲೂ ಇದೆ, ಕಡಿಮೆದ್ರಲ್ಲೂ ಇದೆ. ನಾವು ತರಿಸಿರೋದು ಒಂದು ಫ್ಲೋರ್ಗೆ
20,000 ಆಗೋವಂಥದ್ದು ತರಿಸಿರೋದು. ಈಚೆ ಒಳಗಡೆ ಎಲ್ಲ ಸೇರಿಸಿ 30,000 ಆಗುತ್ತೆ. ಹಾಗೆ ಒಂದು ಫ್ಲೋರಲ್ಲಿ ಪೇಂಟ್ ಹೊಡಿಯೋದಕ್ಕೆ ಎಷ್ಟು ತೊಗೊಳ್ತಾರೆ ಅಂತ ಹೇಳಿದ್ರೆ, ಒಂದು ಫ್ಲೋರ್ಗೆ ಪೇಂಟ್ ಹೊಡೆಯೋದಕ್ಕೆ ಸ್ಕ್ವೇರ್ ಫೀಟ್ ಲೆಕ್ಕ ಕೊಟ್ಟರು ಕೊಡ್ಬೋದು, ಅಥವಾ ಲಮ್ಸಮ್ಗೆಲ್ಲ ಕೊಡ್ಬೋದು. ಸೊ ನನ್ನ ಪ್ರಕಾರ ಒಂದು ಫ್ಲೋರ್ಗೆ ಒಂದು 30,000 ಹೊಡಿಯೋದಕ್ಕೆ ಅಂತಲೇ ತೊಗೊಬೋದು. ಈಗ ನಾನು ಏನು ನಮ್ಮ 3 ಫ್ಲೋರಿಗೆ ಕೊಟ್ಟಿದ್ದೀನಿ ಆ ಬೇಸ್ ಮೇಲೇ ಹೇಳ್ತಾ ಇರೋದು. ಆ ಬೇಸ್ ಮೇಲೆ ನಿಮಗೆ ಒಂದು ಫ್ಲೋರ್ಗೆ 30,000 ರಿಂದ 32,000 ಆಗುತ್ತೆ. ಪೇಂಟ್ ತರಬೇಕಾದ್ರೂ ಅಷ್ಟೇ ತುಂಬ ಅಂದರೆ ತುಂಬಾ ವೇಸ್ಟ್ ಮಾಡ್ತಾರೆ. ಬಟ್ ನಾವೇ ಆ ಜಾಗದಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡ್ರೆ ಪ್ರತಿಯೊಂದು ಕೂಡ ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಳಿಯಲ್ಲ. ಆಗಲೇ ನಾನು ಹೇಳಿದೆ 25,000 ಆಗುತ್ತೆ. ನೀವೇನೂ ಹಾಕ್ಸಿಲ್ಲ, ಪ್ಲೇನಾಗಿ ಕಟ್ಟಿಸ್ತೀನಿ ಅಂತ ಹೇಳಿದ್ರೆ 15,000 ಅಂತ. ಸೊ ಪ್ಲೇನ್ ಅಂದರೆ ಏನು ಅಂತ ಅನ್ಕೊಬೋದು. ಪ್ಲೇನ್ ಅಂತ ಹೇಳಿದ್ರೆ ಕಮೋಡಿಗೆ ಮತ್ತು ಅಂದರೆ ಇಂಡಿಯನ್ ಟಾಯ್ಲೆಟ್ ಹಾಕಿಸ್ಕೊಳೋದು, ಮತ್ತು ಅಡುಗೆ ಮನೇಲಾಗಿರ್ಬೋದು ಅಥವಾ ಬಚ್ಚಲು ಮನೇಲೆಲ್ಲ ಫುಲ್ಲು ಟೈಲ್ಸ್ ಹಾಕಿ ಮೇಲ್ಗಡೆ ಶವರು ಈ ಥರ ಎಲ್ಲ ಏನೂ ಹಾಕ್ಸಲ್ಲ ಅಂತಂದರೆ ಆಗತ್ತೆ. ಆಮೇಲೆ ಬಂದು ವುಡ್ ವರ್ಕ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ವುಡ್ ವರ್ಕ್ನು ಅಷ್ಟೇ ನಾವೆಲ್ಲ ಆ್ಯಕ್ಚುಲಿ ಕೊಟ್ಟಿದ್ದು ಲಮ್ಸಮ್ಗೆ. ಸೊ ಎಲ್ಲ ಅವ್ರದ್ದೇ ಅನ್ನೋದಕ್ಕಿಂತ ನಾವು ತಂದು ಕೊಟ್ಟರೆ ಬೆಟ್ರು ಅನ್ನೋ ಎಕ್ಸ್ಪೀರಿಯೆನ್ಸ್ ನನಗೆ ಅನ್ನಿಸ್ತು. ಬಟ್ ನಮ್ಮದು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಕೆಲವೊಂದು ಐಟಮ್ಸ್ ನನಗೆ ಪರ್ಸ್ನಲಿ ಅದಿಷ್ಟ ಆಗಲಿಲ್ಲ ಅಷ್ಟೇ. ನೀವು ನಿಂತ್ಕೊಂಡು ಮಾಡಿದ್ರೆ ಕಡಿಮೆನೂ ಆಗುತ್ತೆ, ಎಲ್ಲ ಸೇವ್ ಮಾಡ್ಬೋದು. ನಮ್ಮ ಮನೇಲಿ ಏನಕ್ಕಪ್ಪ ಅಂತ ಹೇಳಿದ್ರೆ ಲೋಕಿ ಸಂತೆಗೆ ಹೋಗ್ತಾ ಇರ್ತಾನೆ, ಹೊರಗಡೆ ಹೋಗ್ತಾ ಇರ್ತಾನೆ, ಒಬ್ಬನೇ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಆ ಥರ ಆಯ್ತೆ ಹೊರತು ಬೇರೆ ಉದ್ದೇಶ ಇನ್ನೇನು ಇಲ್ಲ. ಒಂದು ಫ್ಲೋರ್ಗೆ ಈಸಿಯಾಗಿ ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಇಂಟೀರಿಯಲ್ಸು ಮಾಡಿಸ್ತೀನಿ ಅಂದರೆ 25 ರಿಂದ 26 ಲಕ್ಷ ಆಗುತ್ತೆ. ನಾನು ಏನೂ ಮಾಡಿಸಲ್ಲ, ಮಾಮೂಲಿ ಮನೆಗೆ ಹಾಲಲ್ಲಿ ಇಲ್ಲ ಆ ಥರ ಪೇಂಟ್ ಎಲ್ಲ ಹಾಕಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 15 ಲಕ್ಷ ರೂಪಾಯಿ. ಅಂಗಡಿಲಿ ಸ್ವಲ್ಪ ಡಿಸ್ಟರ್ಬೆನ್ಸು, ಈಗಾಗಲೇ ಟೈಮ್ ಆಗಿದೆ. ಸೊ ಮಧ್ಯಾಹ್ನಕ್ಕೆ ಅನ್ನಕ್ಕಿಡೋಣ ಅಂತ ಹೇಳಿ ಬಂದೆ. ಇನ್ನು 15 ಲಕ್ಷದಲ್ಲಿ ಯಾಕೆ 15 ಲಕ್ಷ ಆಗುತ್ತೆ ಅಂತಲೂ ಹೆಂಗೆ ಅಂತ ಹೇಳ್ತೀನಿ. 3 ಲಕ್ಷ ಕಟ್ಟೋರಿಗೆ ಕೊಡಬೇಕಾಗತ್ತೆ. ಸೊ ಚದರಕ್ಕೆ 30,000, ಬಟ್ ನಾವು ಕೊಟ್ಟಿರೋದು 30,000. ನಿಜವಾಗ್ಲೂ ನೀವು ಹುಡುಕಿದ್ರೆ ಒಂದು 28 ರಿಂದ 29,000 ರೂಪಾಯಿ ಚದರಕ್ಕೆ ಸಿಗ್ತಾರೆ. ಬಟ್ ನಮ್ಮ ಮನೇಲಿ ನಾವು ಸ್ವಲ್ಪ ಯಾಮಾರಿದ್ದೀವಿ. ಸೊ ಕಟ್ಟೋರ್ಗೆ 3 ಲಕ್ಷ. ಒಂದು ಫ್ಲೋರ್ಗೆ ಇಟ್ಟಿಗೆಗೆ ಎಷ್ಟಾಗುತ್ತೆ ಅನ್ನೋದು ಹೇಳ್ಬಿಡ್ತೀನಿ. ಇಟ್ಟಿಗೆಗೆ ಕನಿಷ್ಠ ಪಕ್ಷ ಅಂತ ಹೇಳಿದ್ರು 1.5 ಲಕ್ಷ ರೂಪಾಯಿ ಇಟ್ಟಿಗೆಗೆ ಆಗುತ್ತೆ, 1.5 ರಿಂದ 1.70. ಆಮೇಲೆ ಬಂದು ನಿಮಗೆ ಸಿಮೆಂಟಿಗೆ ಒಂದು 3 ಲಕ್ಷ ಆಗ್ಬೋದು. ಸಿಮೆಂಟಿಗೆ ಜಾಸ್ತಿ ಕಟ್ಟೋದಕ್ಕೆ ಏನು ಅಷ್ಟಾಗಲ್ಲ, ಒಂದು 80,000-90,000 ರೂಪಾಯಲ್ಲಿ ಮುಗಿಯುತ್ತೆ. ಬಟ್ ಪ್ಲಾಸ್ಟಿಂಗ್ಗೆ ಮತ್ತು ಮನೆ ಸುತ್ತ ಮೋಲ್ಡು ಚುರುಕಿ ಇಷ್ಟಕ್ಕೆ ಆಗುತ್ತೆ. ಇನ್ನು ಎಲೆಕ್ಟ್ರಿಷಿಯನ್ ಸಾಮಾನಿಂದ ಮತ್ತು ಎಲೆಕ್ಟ್ರಿಷಿಯನ್ ಅವ್ರಿಗೆ ಕೊಡೋದಕ್ಕೆ ಅವ್ರಿಗೆ 1 ಲಕ್ಷ. ಮತ್ತು ಪ್ಲಂಬಿಂಗ್ ಒಂದು ಫ್ಲೋರ್ಗೆ ಅಷ್ಟೇ, ಪ್ಲಂಬಿಂಗ್ಗೆ ಮತ್ತು ಅವ್ರಿಗೆ ಕೊಡೋದಕ್ಕೆ ಮತ್ತು ತರೋದು ಅವ್ರದ್ದು 1 ಲಕ್ಷ ಇಟ್ಕೊಳ್ಳಿ ಈ ಥರ. ಸೊ ಅಲ್ಲಿಗೆ 8 ಲಕ್ಷ ರೂಪಾಯಿ ಆಯಿತು. 8 ಲಕ್ಷ ರೂಪಾಯಿ ಆಗುತ್ತೆ. ಇನ್ನು ಮಿಕ್ಕಿದ್ದು ಪೇಂಟಿಗೆ ಅಂತ ಹೇಳಿದೆ. ಪೇಂಟಿಗೆ ತರೋದಕ್ಕೆ ಒಂದು 20, ಅವ್ರಿಗೊಂದು 30, 50 ಆಯಿತು. 8.5 ಲಕ್ಷ. ಅದಾದಮೇಲೆ ನಿಮಗೆ ಜಾಸ್ತಿ ಹೋಗೋದೆ ಮತ್ತು ವೈರಿಂಗ್ಸಲ್ಲಿ ಜಾಸ್ತಿ ಹೋಗುತ್ತೆ. ಆಮೇಲೆ ಬಂದು ಟೈಲ್ಸಿಗೆ 1 ಲಕ್ಷ ಇಟ್ಕೊಳ್ಳಿ. 9 ಲಕ್ಷ ರೂಪಾಯಿ ದುಡ್ಡು ಇದಕ್ಕೇ ಆಗುತ್ತೆ. ಫೌಂಡೇಶನಿಗೆ 4 ಲಕ್ಷ ಹೇಳಿದ್ನಲ್ಲ, ಆ 4 ಲಕ್ಷ ಒಟ್ಟು ಅಲ್ಲಿಗೆ 14 ಲಕ್ಷ ಆಯಿತು. ಇಂಟೀರಿಯಲ್ಸು ನೀವೇನಾದರೂ ಮಾಡಿಸ್ತೀನಿ ಅಂದರೆ ಅದ್ರದ್ದು ಡಿಪೆಂಡ್ಸ್ ನಿಮ್ಮ ಮೇಲೆ. ಎಕ್ಸ್ಟ್ರಾ ಅಲವನ್ಸ್ ಅಂತ 1 ಲಕ್ಷ ರೂಪಾಯಿ ಇಟ್ಕೋಬೇಕು. ಅಂದರೆ ಎಕ್ಸ್ಟ್ರಾ ಅಂದರೆ ಇವಾಗ ಪೇಂಟಿಂಗ್ ಹೋದಾಗ ಒಂದು 5,000 ಜಾಸ್ತಿ ಆಗ್ಬೋದು, ಎಲೆಕ್ಟ್ರಿಷಿಯನಲ್ಲಿ ಒಂದು 5,000 ಜಾಸ್ತಿ ಆಗ್ಬೋದು. ಈ ಉದ್ದೇಶದಲ್ಲಿ ಒಂದು 1 ಲಕ್ಷ ಎಕ್ಸ್ಟ್ರಾ. ಸೊ ಟೋಟಲ್ ಆಗಿ ಒಂದು ಫ್ಲೋರ್ ಮನೆ ಕಟ್ಟೋದಕ್ಕೆ 15 ಲಕ್ಷ ಆಗುತ್ತೆ ವಿತೌಟ್ ಇಂಟೀರಿಯಲ್ಸು. ವಿತ್ ಇಂಟೀರಿಯಲ್ಸ್ ಆದರೆ ಸೊ ಒಂದು 25 ಲಕ್ಷ ಆಗ್ಬೋದು. ಅದನ್ನು ಅಷ್ಟೇ ನಾವು ಮಾಡಿಸೋದ್ರ ಮೇಲೆ ಡಿಪೆಂಡ್ಸು. ಒಂದು 20 ಲಕ್ಷಕ್ಕೂ ಮುಗಿಸ್ಕೋಬೋದು. ಯಾವ ಥರ ಅಂತ ಹೇಳಿದ್ರೆ ಬರೀ ಕಿಚನಿಗೆ ಮತ್ತು ವಾರ್ಡ್ರೂಫಲ್ಲಿ ಒಂದೆರಡು ರೂಮಲ್ಲಿ ಒಂದೆರಡು ಅಂದರೆ ಕಮೋಡ್ಸ್ ಮಾಡಿಸ್ಕೊಂಡ್ರೆ ವಾರ್ಡ್ರೂಫ್ ಥರ ಮಾಡಿಸ್ಕೊಂಡ್ರೆ ಅಷ್ಟೇ. ಆದರೆ ಇನ್ನೂ ಕಡಿಮೆ ಆಗುತ್ತೆ ಒಂದು 3 ಲಕ್ಷದಲ್ಲಿ. ಕಿಚನ್ ಮೇಲ್ಗಡೆ, ಆಮೇಲೆ ದೇವ್ರ ಮನೆ ಮೇಲೆ ಕೆಲವ್ರು ಮಾಡಿಸ್ತಾರೆ. ತುಂಬ ಥರದ್ದಿದೆ. ಓಪನ್ ಕಿಚನ್ ಆದರೆ ಅದನ್ನು ಇಂಟೀರಿಯಲ್ಸೇ ಬೇರೆ ಥರ. ಅದು ಡಿಪೆಂಡ್ಸ್ ನಿಮ್ಮ ಮೇಲೆ. ಸೊ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆಗಿರಲಿಲ್ಲ. ಅಕ್ಕ ನಿಮ್ಮ ಮನೆಗೆ ಎಷ್ಟಾಯಿತು ಅಂತ ಕೇಳ್ತಾಯಿದ್ರಿ. ಅಕ್ಕ ಎಷ್ಟು ಖರ್ಚಾಗತ್ತೆ ಹೇಳಿ ಅಂತ. ನಾನು ಅವ್ರು ಏನು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ರಿಪ್ಲೈ ಕೊಡ್ತಾಯಿದ್ದೆ.
ಸೊ ಫೈನಲಿ ಒಂದು ಫ್ಲೋರ್ಗೆ ಎಷ್ಟಾಗುತ್ತೆ ಅನ್ನೋದು ಒಂದು ದಿವಸ ಮಾಡೋಣ ಅಂದ್ಕೊಂಡೆ, ಆಗಿರಲಿಲ್ಲ. ಸೊ ಇವತ್ತು ಮಾಡಿದ್ದೀನಿ. ವಿಡಿಯೋ ಹೊಸ್ದಾಗಿ ಮನೆ ಕಟ್ತಿರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.